ಓಕೆ, ಆದರೆ ಸಾಮಾನ್ಯವಾಗಿ ಒಬ್ರು ಸಿನಿಮಾ ತೆಗೆದಾಗ ಕತೆ ಪ್ರೆಸೆಂಟ್ ಮಾಡಿದಾಗ ಒಂದು ಸ್ವಲ್ಪ ಅಡೆತಡೆಗಳು ಬರುತ್ತೆ. ನೀವು ಎಲ್ಲರನ್ನೂ ಎದುರಾಕೊಂಡು ಸಿನಿಮಾ ಮಾಡಿರೋ ಕತೆ ಮಾಡ್ದಂಗಿದೆ. ಯಾಕಂದ್ರೆ ಚೂರು ಎಲ್ಲೋ ಹೆಚ್ಚು ಕಮ್ಮಿ ಆಗ್ಬೋದು, ಎರಡೂ ಸಹ ಸಮ ಆಗಬೇಕು. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಏನಂದ್ರೆ ನಾವು ಯಾವ ವಿಷಯ ಕೂಡ ನಾವು ಅಥವಾ ಏನದು ನೀವು ಹೇಳ್ತಾ ಇರೋ ಥರ ಕಾಂಟ್ರವರ್ಸಿ ಮಾಡಬೇಕು ಅಥವಾ ಇದು ಅಂತಿಲ್ಲ. ನಾವು ಹೇಳ್ತಾ ಇರೋಂಥ ಒಂದಷ್ಟು ವಿಚಾರಗಳು ಸತ್ಯಗಳು, ಅಂದರೆ ಹೇಳದೇ ಉಳಿದಿರುವಂಥ ಒಂದಷ್ಟು ಸತ್ಯಗಳು. ಅಂದರೆ ಸಮಾಜಕ್ಕೆ ಗೊತ್ತೇ ಇಲ್ಲ. ಇವಾಗ ಸಪೋಸ್ ಇವಾಗ ನಾವು ನೇಹಾ ಪಾಟೀಲ್ ಅವ್ರು ಮಾಡಿರುವಂಥ ಸಲ್ಮಾ ಕ್ಯಾರೆಕ್ಟರು, ನಾನು ಅದ್ರ ಬಗ್ಗೆ ಕೇಳ್ತೀನಿ. ಅದು ಆ ಪಾತ್ರಗಳು ಎಲ್ಲವೂ ಅಷ್ಟೇ. ಇವಾಗ ಬರೋದು, ಒಂದು ಮಸೀದಿ ಕೇಳೋದು, ಆ ಜಾಗದ ಬಗ್ಗೆ ಇದು ಮಾಡೋದು, ಅದು ಯಾವ ಥರ ಇವ್ರಿಗೆ ಕನೆಕ್ಟ್ ಆಗುತ್ತೆ. ಯಾಕೆಂದ್ರೆ ಇವ್ರಿಗೆ ಅದು ಗೊತ್ತೇ ಇಲ್ಲ, ಆ ಸಮಾಜದಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅದು ಏನಾಗ್ತಿದೆ ಅಂತ. ಅಂದರೆ ನಾವು ಒಬ್ರು ನೋಡ್ತಾರೆ, ಲವ್ ಆಗುತ್ತೆ, ಲವ್ ನಡೀತಾ ಇರುತ್ತೆ. ಅದು ಯಾವ ಥರ ಅಡೆತಡೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನಮಗೆ ಇತ್ತು. ಅಂಡ್ ಅಗೇನ್ ತುಂಬ ಚಾಲೆಂಜಸ್ ಇತ್ತು. ಯಾಕೆಂದರೆ ಡೈಲಾಗ್ಸ್ನ ಬರೆಯೋವಾಗಲೇ ನಾವು ಒಂದಷ್ಟು ಇದನ್ನ ಇಳಿಸ್ಬೇಕು, ಯಾವ ಥರ ಇಳಿಸ್ಬೇಕು ಅಂತ ಭಾಳಷ್ಟು ಆ್ಯಕ್ಟರ್ಗಳು ಭಯ ಬಿದ್ದಿದೆ. ಈ ಡೈಲಾಗ್ನ ಹೇಳಿದ್ರೆ ನಮಗೆ ನಾಳೆ ನಾಳೆ ದಿನ ಯಾವ್ಯಾವ ತೊಂದರೆಗಳಾಗುತ್ತೆ ಅಂತ. ಅಷ್ಟು ಚಾಲೆಂಜಸ್ ಅಂತೂ ಇತ್ತು ಖಂಡಿತ. ಎಸ್, ನೀವಿಬ್ರು ಸಹ ಇಲ್ಲೇ ಇದ್ದೀರಾ, ಸೊ ಒಂದು ಡೈಲಾಗ್ ಹೊಡಿಬೋದಾ? ನೀನು ನಿನ್ನ ವೇಯಲ್ಲಿ ಪ್ರಪೋಸ್ ಮಾಡು, ಇವ್ರ ವೇಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು. ಓಕೆನಾ? ಡೈಲಾಗ್ ಎನಿಥಿಂಗ್. ನಮ್ ಸಿನಿಮಾ ಡೈಲಾಗ್, ಸಿನಿಮಾದೊಂದು ಮೇನ್ ಟ್ರೆಂಡಿಂಗ್ ಡೈಲಾಗ್ ಒಂದಿದೆ. ಹಾಗಿದ್ರೆ ನೀನ್ ಯಾವ ಹುಡುಗಿಗೂ ಲೈನ್ ಹೊಡ್ದೇ ಇಲ್ವೇನೋ? ಇಲ್ಲಪ್ಪ, ಮುಂಚೆ ಸ್ಕೇಲ್ ಇಲ್ದೆ ಲೈನ್ ಹೊಡಿಯೋಕೆ ಬರ್ತಾರಿಲ್ಲ. ನೀನ್ ಬಂದ್ಮೇಲೆ ಸ್ಕೇಲಲ್ಲಿ ಹೊಡ್ಸ್ಕೊಳ್ಳೋ ತನಕ ಬಂದಿದ್ದೀನಿ. ಇದು ಮೋಸ ಅಲ್ವಾ? ಯಾಕೆ ಮ್ಯಾಮ್? ಪಕ್ಕದಲ್ಲಿ ಹುಡುಗಿ ಇದ್ದಾಳೆ ಅಂತ ಎದುರುಗಡೆ ಹುಡುಗಿನ ಮರ್ತ್ಬಿಟ್ಟು ಮ್ಯಾಮ್, ನೀವ್ ಬೇಡ ಅಂದಿದ್ದಕ್ಕೆ ಅದಕ್ಕೆ ರಿಜೆಕ್ಟ್ ಮಾಡಿದ ತಕ್ಷಣ ಮನ್ಸಲ್ಲಿ ಹೋಗ್ಬಿಡ್ತಾ?